ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಇದು ಅಳತೆ ಬ್ಲೌಸು. ಈ ಅಳತೆ ಬ್ಲೌಸ್ಗೆ ನೋಡಿ ಇವೆರಡು ಪೀಸನ್ನು ಕಟ್ ಮಾಡೋಣ. ಇವೆರಡು ಬ್ಲೌಸ್ ಪೀಸು. ಇದೆರಡಕ್ಕೂ ಮ್ಯಾಚಿಂಗ್ ಆಗುವಂಥ ಲೈನಿಂಗನ್ನು ತಗೊಂಡಿದ್ದೀನಿ. ಇದೆರಡು ಲೈನಿಂಗು ಒಂದೇ ಸಲನೇ ಹಾಕಿ ಕಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಇದೆರಡು ಲೈನಿಂಗನ್ನು ನೋಡಿ ಈ ರೀತಿ ನಾನು ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಲೈನಿಂಗು ಇದು ಫೋಲ್ಡಿಂಗ್ ಸೈಡ್ ನನ್ನ ಕಡೆಗಿದೆ, ಓಪನ್ ಸೈಡು ನನಗೆ ಆಪೋಸಿಟ್ ಆಗಿದೆ. ಈಗ ಇನ್ನೊಂದು ಲೈನಿಂಗನ್ನು ಸೇಮ್ ಅದೇ ರೀತಿನೇ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಕಟ್ ಮಾಡಿದಾಗ ನಮಗೆ ಟೈಮ್ ಸೇವ್ ಆಗುತ್ತೆ. ಒಂದೇ ಅಳತೆ ಇರಬೇಕಾದ್ರೆ ಒಂದೇ ಸಲನೇ ಕಟ್ ಮಾಡಿಕೊಂಡ್ರೆ ನಮಗೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋಷ್ಟು ಟೈಮ್ ಸೇವ್ ಆಗುತ್ತೆ. ಇದು ಲೆವೆಲಾಗಿ ಈಕ್ವಲ್ ಆಗಿದೆ, ಅದಕ್ಕೋಸ್ಕರ ನಾನು ಅದು ಕಟ್ ಮಾಡೋದಕ್ಕೇನು ಲೆವೆಲಾಗಿ ಮಾರ್ಕ್ ಹಾಕ್ತಾ ಇಲ್ಲ. ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ. ಈಗ ಬ್ಯಾಕ್ ಲೆಂತು ತಗೊಳ್ಳೋಣ. ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಿದ್ದೀನಿ. ಫೋರ್ಟೀನ್ ಆ್ಯಂಡ್ ಹಾಫ್ಗಿಂತ ಸ್ವಲ್ಪ ಕಡಿಮೆ ಇದೆ, ಅಷ್ಟೇ ತಗೊಳ್ತಿದ್ದೀನಿ. 14.25, 14.25 ಇಲ್ಲ, ಅದು ಒಂದು 1/4 ಇಂಚ್ ಕಡಿಮೆ ಇದೆ. ಅದೆಷ್ಟಿದ್ರೆ ಅಷ್ಟಕ್ಕೇ ಮಾರ್ಕ್ ಹಾಕ್ತಿದ್ದೀನಿ. ಮತ್ತು ಶೋಲ್ಡರ್ ಜಾಯಿನ್ಗೋಸ್ಕರ ಅರ್ಧ ಇಂಚು, ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಬಿಟ್ಟು ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ ಈಗ ಸೊಂಟದ ಸುತ್ತಳತೆಗೆ ನೋಡಿ ಬ್ಯಾಕಲ್ಲಿ ಈ ಸ್ಟಿಚ್ಚು ಇರೋ ಹತ್ರಕ್ಕೆ ಸ್ಟಿಚ್ ಕರೆಕ್ಟಾಗಿ ಇಟ್ಕೊಂಡು ಮಧ್ಯಕ್ಕೆ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ಇಟ್ಕೊಂಡು ಈ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಡಾಟ್ಸ್ಗೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕು, ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕು. ಇಷ್ಟು ಹಾಕಿದಾದ್ಮೇಲೆ ನೋಡಿ ಇಲ್ಲಿ ಹಾಮ್ ಡೌನ್ ಎಷ್ಟಕ್ಕೆ ಬರಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಇಲ್ಲಿಂದ ಇಲ್ಲಿ ಆರ್ಮ್ ಶೇಪ್ ಇರುತ್ತಲ್ವ, ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಗೆ ಒಂದು ಮಾರ್ಕು, ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು. ಈ ಮಾರ್ಕ್ ಹಾಕಿದಾದ್ಮೇಲೆ ಸ್ಟ್ರೈಟಾಗಿ ಇಲ್ಲಿಗೊಂದು ಗೆರೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಚೆಸ್ಟ್ ಎಷ್ಟಿದೆ ಅಂದ್ಬಿಟ್ಟು ನೋಡೋಣ. ಇದು ಚೆಸ್ಟು ಉಕ್ಸ್ ಪಟ್ಟಿ ಕಡೆಯಿಂದ ನೋಡ್ತಿದ್ದೀನಿ ನಾನು. ಅರ್ಧ ಇಂಚ್ ಈ ಥರ ಮುಂದಕ್ಕೆ ಬಿಟ್ಟು ನೋಡಿ 10 ಇಂಚಸ್ ಇದೆ. ಈ 10ಅನ್ನು ಇಲ್ಲಿ ತಗೊಳ್ಳೋಣ. 10 ಮತ್ತು ಒಳಗಡೆ ಮಾರ್ಜಿನ್ಗೋಸ್ಕರ ಇದು 1.5 ಆದ್ರೂ ತೊಗೊಳ್ಬೋದು, ಇಲ್ಲ 2 ಆದ್ರೂ ತೊಗೊಳ್ಬೋದು. ನಾನು ಇಷ್ಟು ಕ್ಲಾತು ಕೊಟ್ಟಿದ್ದೀನಿ ಒಳಗಡೆ ಬಿಡೋದಕ್ಕೋಸ್ಕರ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ಕೊಳ್ಳೋಣ. 6 ಇಂಚಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ ಬಿಡ್ತು 2.5 ತೊಗೊಳ್ತಿದ್ದೀನಿ. ಇದು 10 ಇಂಚಸ್ಸು ಚೆಸ್ಟ್ ಇರೋದ್ರಿಂದ 2.5 ತೊಗೊಳ್ತಿದ್ದೀನಿ. ಹಾಗೆಯೇ ಇವರಿಗೆ ರೆಡಿ ಶೋಲ್ಡರು 3 ಇಂಚ್ ಬೇಕು. ಈ 3 ಇಂಚನ್ನು ಈ 2.5ಇಂದ 3 ಇಂಚ್ ತಗೊಂಡು ಟೋಟಲ್ ಆಗ 5.5 ಆಯಿತು. ಇಲ್ಲಿ ಮಾರ್ಜಿನ್ ಕೊಡೋದಕ್ಕೋಸ್ಕರ ಅರ್ಧ ಇಂಚು ತೊಗೊಳ್ತಿದ್ದೀನಿ. ಈಗ 6 ಇಂಚು ಶೋಲ್ಡರ್ ಆಯಿತು, 6 ಇಂಚು ಹಾರ್ಮ್ ಡೌನ್ ಆಯಿತು. ಇಲ್ಲಿ 6.5, ಇಲ್ಲಿ 6 ಇರೋದ್ರಿಂದ ಇದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಳ್ಬೇಕು. 6.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ಈ ಮಾರ್ಕು ಮತ್ತು ಈ ಮಾರ್ಕು ಸೇರಿಸಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕಿದಾದ್ಮೇಲೆ
ಇಲ್ಲಿ ಹಾಮ್ ಶೇಪ್ ಕೊಡೋಕ್ಕೆ ಡೌಟ್ ಆದರೆ ನಿಮಗೆ ಇಲ್ಲಿಂದ ಟೇಪಲ್ಲಿ ಅಳತೆ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿಂದ 1 ಇಂಚ್ ತಗೊಂಡು ಈ ರೀತಿ ರೌಂಡಾಗಿ ಮಾರ್ಕನ್ನು ಕೊಡಬೇಕು. ಈ ಮಾರ್ಕ್ ಕೊಟ್ಟಿದ್ದಾದಮೇಲೆ ಅಳತೆ ಬ್ಲೌಸಲ್ಲಿ ಈ ಬ್ಯಾಕ್ ಸೈಡಿಂದ ನೋಡ್ಕೊಳ್ಬೇಕು. ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಇಲ್ಲಿ, ಮತ್ತು ಇಲ್ಲಿ ಅರ್ಧ ಇಂಚ್ ಬಿಟ್ಟ ಮೇಲೆ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಈ ಸ್ಟಿಚ್ಚು ಬರಬೇಕು. ಈ ಥರ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಬರ್ತಿದೆ ನೋಡಿ. ಸ್ಟಿಚ್ಚು ಇಲ್ಲಿಗೆ ಬರ್ತಿದೆ. ಇದು ಮಾರ್ಜಿನ್ ಅರ್ಧ ಇಂಚ್ ಹೋಗುತ್ತೆ, ಕರೆಕ್ಟಾಗಿ ಸರಿ ಹೋಗುತ್ತೆ. ಇದು ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಲೈನು ಈ ಪಾಯಿಂಟು ಸೇರಿಸ್ಬಿಟ್ಟು ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈ ಪಾಯಿಂಟು ಸೇರಿಸ್ತಿದ್ದೀನಿ ನೋಡಿ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ. ಇದಿಷ್ಟು ಆದಮೇಲೆ ಇದು ಇಲ್ಲಿ ಇಷ್ಟು ಪೈಪಿಂಗ್ ಮಾಡೋದಕ್ಕೋಸ್ಕರ ಇವ್ರು ಪೈಪಿಂಗೇ ಕೇಳ್ತಾರೆ, ಪೈಪಿಂಗೇ ಮಾಡಿಕೊಡ್ತೀನಿ. ಒಂದು 1/4 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ನೋಡಿ, ನೆಕ್ಗೋಸ್ಕರ ಬ್ಯಾಕ್ ಡೀಪು ಬಾಟಮಿಂದ ತಗೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಬಾಟಮಿಂದ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕಿ ಒಂದು 1/4 ಇಂಚಷ್ಟು ಪೈಪಿಂಗೋಸ್ಕರ ಕ್ಲಾತ್ ಎಕ್ಸ್ಟ್ರಾ ಮೇಲೆ ಬಿಟ್ಟಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ 2.5 ತಗೊಂಡಿರೋದ್ರಿಂದ ನೆಕ್ ಬಿಡ್ತು. ಇಲ್ಲಿ 3 ಇಂಚು ತಗೊಂಡು ನೋಡಿ, ಈ ಥರ ಸ್ಕ್ವೇರ್ ಹಾಕ್ಕೊಳ್ಳಿಲ್ಲ ಅಂದರೆ ಹಾಗೇ ಹಾಕ್ಕೊಳ್ಬೋದು. ಕೆಲವ್ರಿಗೆ ರೌಂಡ್ ಹಾಕೋದಕ್ಕೆ ನೀಟಾಗಿ ಬರಲ್ಲ ಅಂದರೆ ಈ ರೀತಿ ಸ್ಕ್ವೇರ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ತಗೊಂಡ್ರೆ ರೌಂಡು ನೀಟಾಗಿ ಬರುತ್ತೆ. ಇಷ್ಟಾದಮೇಲೆ ಎರಡಕ್ಕೂ ಮಧ್ಯಕ್ಕೆ ಈ ಶೋಲ್ಡರ್ ಮಧ್ಯಕ್ಕೆ ಈ ಡಾಟನ್ನು ಕೊಡಬೇಕಾಗುತ್ತೆ. ಅದು ಸ್ಟಿಚಿಂಗ್ ಮಾಡುವಾಗ ಕೊಡೋದು. ಇದನ್ನೇನು ಕಟ್ಟಿಂಗ್ ಏನು ಮಾಡ್ಕೊಳ್ಳಲ್ಲ, ಓನ್ಲಿ ಮಾರ್ಕ್ ಮಾತ್ರ ಹಾಕ್ತಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಬರಬೇಕು ಡಾಟ್ಸು ಅಂದ್ಬಿಟ್ಟು. ಬ್ಯಾಕು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡೋಣ. ಈಗ ಇಲ್ಲಿಗೆ ಚೆಸ್ಟ್ ಪಾಯಿಂಟು ಸ್ಲೀವ್ ಅಟ್ಯಾಚ್ ಇಲ್ಲಿಗೆ ಬರುತ್ತೆ. ಕರೆಕ್ಟಾಗಿ ಸ್ಲೀವ್ ನ್ಯಾಚು ಇಲ್ಲಿಗೆ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ನ್ಯಾಚ್ ಕೊಟ್ಟಿದ್ದೀನಿ. ಮತ್ತು ಇದೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ರೌಂಡ್ ಕಟ್ ಮಾಡಿಬಿಡ್ತೀನಿ. ಫ್ಯೂಸಿಂಗ್ ಏನಾರು ಹಾಕ್ಬೇಕಂದ್ರೆ ನಮಗೆ ಇದು ಯೂಸ್ ಆಗುತ್ತೆ. ಇದಕ್ಕೇನು ನಾನು ಫ್ಯೂಸಿಂಗ್ ಯೂಸ್ ಮಾಡಲ್ಲ. ಇದು ಕಟ್ ಮಾಡಿಬಿಟ್ಟು ಪೈಪಿಂಗ್ ಕೊಡ್ತೀನಿ. ಬ್ಯಾಕ್ ಕಟ್ಟಿಂಗ್ ಆದಮೇಲೆ ಫ್ರಂಟ್ ಕಟ್ಟಿಂಗೋಸ್ಕರ ನೋಡಿ, ಲೈನಿಂಗನ್ನು ಈ ಥರ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಪನ್ ನನ್ನ ಸೈಡ್ ಹಾಕ್ಕೊಂಡಿದ್ದೀನಿ. ಫೋಲ್ಡಿಂಗು ನನಗೆ ಆಪೋಸಿಟ್ ಹೋಗಿದೆ. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಬಿಟ್ಟು ಸುತ್ತಲೂ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಈ ರೀತಿ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈ ಬ್ಯಾಕ್ ಪಾರ್ಟನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ಹುಕ್ಸ್ ಪಟ್ಟಿ ಕಡೆ ತಗೊಂಡು ನೆಕ್ಕನ್ನು ಸ್ಟಿಚ್ಚು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಅರ್ಧ ಇಂಚು ಮಾರ್ಜಿನ್ ಹೋಗುತ್ತಲ್ವ, ಆ ಅರ್ಧ ಇಂಚು ಡೌನ್ಗೆ ಇಟ್ಕೊಬೇಕು. ಇಲ್ಲಿ ಈ ಮಾರ್ಕಿಂದ ಅರ್ಧ ಇಂಚು ಡೌನ್ಗೆ ಇಟ್ಕೊಂಡು ಈ ರೀತಿ ನೆಕ್ಕನ್ನು ಇಲ್ಲಿ ಕರೆಕ್ಟಾಗಿ ಬರ್ತಿದೆ ಅಲ್ವ, ಒಂದು 1/4 ಇಂಚು ಮೇಲೆಗೆ ಪೈಪಿಂಗ್ ಎಲ್ಲ ಕೊಟ್ಟು ಫಿನಿಶ್ ಆಗೋಷ್ಟರಲ್ಲಿ ಇಲ್ಲಿಗೆ ಬರುತ್ತೆ.
ನೆಕ್ಕು ನೋಡಿ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಶೋಲ್ಡರ್ ಒಂಥರ ಚೆಕ್ ಮಾಡ್ಕೊಳ್ಳೋಣ. 6 ಇಂಚಸ್ ಕರೆಕ್ಟಾಗಿದೆ. ಇಲ್ಲಿಂದ 2.5 ಇಲ್ಲಿದೆ. ಮಾರ್ಕ್ ಈಗ ಸರಿ ಹೋಯ್ತು ನೋಡಿ. ಇಲ್ಲಿಗೆ ತೊಗೊಂಡ್ರೆ ನೆಕ್ಕು ತುಂಬ ಒಳಗಡೆಗೆ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ತೊಗೊಳ್ತಿದ್ದೀನಿ. ಕರೆಕ್ಟಾಗಿ ಇಲ್ಲಿಗೆ ಬಂದರೆ ಇದಿಷ್ಟು ಕರೆಕ್ಟಾಗಿ ಅವ್ರಿಗೆ ರೆಡಿ ಶೋಲ್ಡರ್ 3 ಇಂಚ್ ಬರಬೇಕು. 3 ಇಂಚ್ ಕರೆಕ್ಟಾಗಿ ಬರುತ್ತೆ. ಇದು ಇಲ್ಲಿ ತನಕ ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಪೈಪಿಂಗ್ ಕೊಡೋಷ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಅರ್ಧ ಇಂಚ್ ಇಲ್ಲಿ ಶೋಲ್ಡರ್ ಜಾಯ್ನಿಂಗ್, ಇಲ್ಲಿ ಸ್ಲೀವ್ ಅಟ್ಯಾಚಿಂಗ್ ಇಲ್ಲಿ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ 3 ಇಂಚು ನಮಗೆ ಸಿಗುತ್ತೆ ಕರೆಕ್ಟಾಗಿ ನೋಡಿ. 3 ಇಂಚು ನಮಗೆ ಸಿಗುತ್ತೆ. ಇದು ಸ್ಲೀವ್ ಅಟ್ಯಾಚು, ಈ ಕಡೆ ಇದು ಪೈಪಿಂಗ್ಗೆ ಕರೆಕ್ಟಾಗಿ ರೆಡಿ ಆಗೋಷ್ಟರಲ್ಲಿ 3 ಇಂಚು ಸಿಗುತ್ತೆ. ಇದಿಷ್ಟು ಆದಮೇಲೆ ಇಲ್ಲಿಂದ ನೋಡಿ ಈ ಡಾಟ್, ಇದು ಕ್ರಾಸ್ ಬೆಲ್ಟ್ ಇಟ್ಟಿದ್ದೀವಲ್ವ, ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 4.25 ಇದೆ. ಈ ಪೈಪಿಂಗೋಸ್ಕರ ಕ್ಲಾತ್ ಬಿಟ್ಟಿದ್ದೀವಲ್ವ, ಈ ಮಾರ್ಕು ಇಲ್ಲಿಂದ ಕೆಳಗಡೆ ತಗೊಳ್ಬೇಕು. 4.25 ಅದು ರೆಡಿ 4.25 ಇದೆ ಬ್ಲೌಸಲ್ಲಿ. 1 ಇಂಚ್ ಆ್ಯಡ್ ಮಾಡಿಕೊಂಡು 5.25ಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಈ ಕಡೆ ಪೈಪಿಂಗಿಗೆ ಕ್ಲಾತು ಬಿಟ್ಟಿದ್ದೀನಿ. ಬಿಟ್ಟು ಇಲ್ಲಿಂದ 4.25ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು 5.25 ತಗೊಂಡಿದ್ದೀನಿ. ನೆಕ್ಸ್ಟು ಫ್ರಂಟು ಡಾಟ್ ತಗೊಳ್ಬೇಕು. ಫ್ರಂಟ್ ಡಾಟ್ ಬಂದು 10.25 ಇದೆ. 10.25 ಡಾಟ್ ಲೆಂತು 3.25 ಇದೆ. ಇಲ್ಲಿ ಶೋಲ್ಡರು ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಅರ್ಧ ಇಂಚು ಮೇಲೆ ಬಿಟ್ಬಿಟ್ಟು ಅರ್ಧ ಇಂಚು ಕೆಳಗಡೆಯಿಂದ ಟೇಪ್ ತಗೊಂಡು ನೋಡಿ 10.25ಗೆ ಒಂದು ಮಾರ್ಕು, ಮತ್ತು ಅಲ್ಲಿಂದ 3.25 ಇಂಚಿಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಮಾರ್ಕ್ ತಗೊಂಡು, ಮತ್ತು ಮೇಯ್ನ್ ಡಾಟ್ದು ಸೆಂಟ್ರ್ ಲೈನನ್ನು ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಪಾಯಿಂಟ್ ಹತ್ರಕ್ಕೆ ನಾನು 2 ಇಂಚದು ಟೇಪ್ ಇಟ್ಕೊಂಡಿದ್ದೀನಲ್ವ, ಈ ಕಡೆಗೆ 1 ಇಂಚು ಮತ್ತು ಈ ಕಡೆಗೆ 1 ಇಂಚು ಈ ರೀತಿ ಲೈನನ್ನು ಹಾಕ್ಕೊಳ್ಬೇಕು. ಈಗ ಸೆಂಟ್ರ್ ಡಾಟು ಬಂತು, ಮೇಯ್ನ್ ಡಾಟು ಇದನ್ನು ಸೇರಿಸಿದ್ರೆ ಬಂತು. ಮತ್ತು ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕೋಣ. ಇದು ಸ್ಟ್ರೈಟಾಗಿ ತೊಗೊಳ್ಬೇಕು ಅಂತೇನಿಲ್ಲ, ಈ ರೀತಿ ಸ್ವಲ್ಪ ಕ್ರಾಸಾಗಿ ರೌಂಡಾಗಿ ತೊಗೊಳ್ತಾರೆ. ಸ್ಟ್ರೈಟಾಗಾದ್ರೂ ತೊಗೊಳ್ಬೋದು, ಇಲ್ಲ ಈ ರೀತಿಯಾದರೂ ತೊಗೊಳ್ಬೋದು. ಈ ರೀತಿಯಾದರೂ ತೊಗೊಳ್ಬೋದು, ಇಲ್ಲ ಸ್ಟ್ರೈಟಾಗಾದ್ರೂ ತೊಗೊಳ್ಬೋದು. ಯಾವ ಥರ ತೊಗೊಂಡು ಫ್ರಂಟು ನೀಟಾಗಿ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕು ಅನ್ನೋದು ಇಲ್ಲಿಂದ ಇಲ್ಲಿ ತನಕ ನೋಡ್ಕೊಳ್ಬೇಕು ನೋಡಿ. ಉಕ್ಸ್ ಪಟ್ಟಿ ಇಲ್ಲಿ ಫೋಲ್ಡ್ ಆಗಿದೆಯಲ್ಲ ಅರ್ಧ ಇಂಚು, ಅದನ್ನು ಇಲ್ಲಿ ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಾಗ ಇನ್ನು ಈ ಡಾಟ್ಗೋಸ್ಕರ ತೊಗೊಂಡಿರೋ ಕ್ಲಾತು ಇಲ್ಲಿ ನಮಗೆ ಸಿಗಬೇಕು. ಇದು ರೆಡಿ ಇಲ್ಲಿ ತನಕ ಇದೆ. ಈ ಡಾಟ್ಗೋಸ್ಕರ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಅದು ಈ ಪಾಯಿಂಟಿಂದ 2 ಇಂಚು ಮುಂದಕ್ಕೆ ಹೋಗಬೇಕು ನೋಡಿ, ಇಲ್ಲಿಗೆ ಹೋಗಬೇಕು. ಬ್ಯಾಕ್ ಇಷ್ಟೇ ಇದ್ರೂ ಫ್ರಂಟ್ ನೋಡಿ ಮುಂದಕ್ಕೆ ಹೋಗುತ್ತೆ. ಇದು ಫ್ರಂಟ್ ಅಳತೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮುಂದೆ ಹೋಗೋದು, ಇಲ್ಲಾಂದರೆ ಇಲ್ಲಿಗೆ ಬರೋದು, ಇಲ್ಲಾಂದರೆ ಒಂದೊಂದ್ಸಲ ಇಲ್ಲಿಗೆ ಬರುತ್ತೆ. ಆ ಥರ ಅಳತೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಚೆಸ್ಟ್ ಚೆಕ್ ಮಾಡಿಕೊಂಡು ಲೈನನ್ನು ಹಾಕ್ಕೊಳ್ಳೋಣ. ಚೆಸ್ಟು ಚೆಕ್ ಮಾಡ್ಕೊಳ್ಳೋದು ಅಂದರೆ ನೋಡಿ 10 ಇಂಚು ಬ್ಯಾಕಲ್ಲಿ ಇಟ್ಟಿದ್ವಲ್ವ, ಅದೇ 10 ಇಂಚನ್ನು ಫ್ರಂಟಲ್ಲೂ ಇಡೋಣ. 10 ಇಂಚು ಮತ್ತು 2 ಇಂಚು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಈ 2 ಇಂಚುಗೆ ಇಲ್ಲಿ ಬಂದಿದೆಯಲ್ಲ, ಈ ಮಾರ್ಕು ಮತ್ತು ಈ ಮಾರ್ಕನ್ನು ಸೇರಿಸಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಇಷ್ಟಾದಮೇಲೆ
ಇಲ್ಲಿ ಆರ್ಮ್ ಶೇಪ್ ಕೊಡೋಣ ಫ್ರಂಟ್. ಈ ರೀತಿ ಆರ್ಮ್ ಶೇಪ್ ಕೊಟ್ಟಿದ್ದಾದಮೇಲೆ ಇದಕ್ಕೆ ಆಪೋಸಿಟ್ ಆಗಿ ಇಲ್ಲಿಂದ ಒಂದು ಡಾಟನ್ನು ಇದು ಈ ರೀತಿ ಇದೆರಡಕ್ಕೂ ಮಧ್ಯೆ 2 ಇಂಚು ಅಥವಾ 2.5 ಇಂಚು ಗ್ಯಾಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇದು. ಮತ್ತು ಈ ಡಾಟ್ ಬಂದು ಇವೆರಡಕ್ಕೂ ಮಧ್ಯದಲ್ಲಿ ತಗೊಳ್ಳೋಣ. ಫೋರ್ತ್ ಡಾಟ್ ಬಂದರೆ ಇದು ಈ ರೀತಿ ಕ್ರಾಸ್ ಆಗಿ ಒಂದು ಡಾಟನ್ನು ಹಾಕ್ಕೊಳ್ಬೇಕು. ಫ್ರಂಟ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡೋಣ. ಇಲ್ಲಿ ನೋಡಿ ಮಾರ್ಕಿಂಗ್ಗೆ ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟು ಕಟ್ ಮಾಡ್ತಿದ್ದೀನಿ. ನೆಕ್ ಹತ್ರ ಬರೋಷ್ಟಕ್ಕೆ 1/4 ಇಂಚ್ ಬಿಡೋ ಆಗಿಲ್ಲ, ಎಷ್ಟಿದ್ರೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ಏನು ಅರ್ಥ ಆಗಿಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಿ ಮಾರ್ಕ್ ಮಾಡುವಾಗ ಅರ್ಥ ಆಗಿಲ್ಲ ಅನ್ನೋದು ತಿಳಿಸಿದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಟ್ಟಿಂಗ್ ಆದಮೇಲೆ ನೋಡಿ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ಮ್ಯಾಚ್ ಕೊಡ್ತಿದ್ದೀನಿ. ಇದು ಕಟ್ ಮಾಡೋವಾಗಲೇ ಇದಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ದೆ ನೀಟಾಗಿ ನ್ಯಾಚ್ ಕೊಟ್ಕೊಂಡು ಎರಡು ಕಡೆಗೂ ಈಗ ನೋಡಿ ಈ ಬಾಟಮ್ಗೂ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ರಬ್ ಮಾಡ್ತಿದ್ದೀನಿ. ಇದರ ಇಂಪ್ರೆಷನ್ ಈ ಕಡೆ ಬಿದ್ದಿರುತ್ತೆ. ಈಗ ನೋಡಿ ಈ ಕಡೆಗೆ ಒಂದು 5 ಮಿನಿಟ್ಸ್ ಟೈಮ್ ಆಗುತ್ತೆ, ಆದರೆ ನೀಟಾಗಿ ಡಾಟ್ಸ್ ಬರುತ್ತೆ ಈ ರೀತಿ ಹಾಕ್ಕೊಂಡ್ಬಿಟ್ರೆ. ಈಗ ಫ್ರಂಟ್ ರೆಡಿ ಆಯಿತು. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು 4 ಲೇಯರ್ ತಗೊಂಡಿದ್ದೀನಿ. 2 ಲೈನಿಂಗ್ ಕಲರೂ ಒಂದೊಂದಿದೆ. ಒಂದು ಸೆಟ್ ಇದರಲ್ಲಾಗುತ್ತೆ, ಇನ್ನೊಂದು ಸೆಟ್ ಆಮೇಲೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಉಕ್ಸ್ ಪಟ್ಟಿ ಕಡೆ ಇಟ್ಕೊಳ್ತಾ ಇದ್ದೀನಿ. ಸ್ಟಿಚ್ಗೆ ಒಂದು ಮಾರ್ಕು, ಎಕ್ಸ್ಟ್ರಾ ಕ್ಲಾತ್ ಒಳಗಡೆ ಬಿಟ್ಟಿದ್ದೀವಲ್ವ ಅಲ್ಲಿಗೆ ಒಂದು ಮಾರ್ಕು. ಇದು ನೋಡಿ ಇಷ್ಟು ಮತ್ತು ಇದು ಇಷ್ಟಾದಮೇಲೆ ಇಲ್ಲಿ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋಣ. 2 ಮುಕ್ಕಾಲಿದೆ. ಮೇಲೆ ಅರ್ಧ ಇಂಚು ಮಾರ್ಜಿನ್ ಹೋಗುತ್ತೆ, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಹೋಗುತ್ತೆ. 3 ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಮತ್ತು ಈ ಕಡೆಗೆ 2 ಕಾಲಿದೆ ರೆಡಿ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು 3 ಕಾಲಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇದರಲ್ಲಿ ಈ ಎಡ್ಜಸನ್ನು ತೆಗಿತಾ ಇಲ್ಲ, ಯಾಕಂದರೆ ಇದು ಲೈನಿಂಗ್ ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ತೆಗಿತಾ ಇಲ್ಲ. ಲೈನಿಂಗ್ ಜಾಸ್ತಿ ಇದ್ದರೆ ತೆಗೆದುಬಿಡ್ತೀನಿ. ಈಗ ಇದಕ್ಕೆ ಶೇಪ್ ಕೊಡೋಣ. ಈ ರೀತಿ
ಇದಾದಮೇಲೆ ಇದು ಎಲ್ಲ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದ್ಸಲ ಇದನ್ನು ಕಟ್ ಮಾಡ್ತೀವಿ. ಇದು ಮೇಯ್ನ್ದು. ಇನ್ನೂ 2 ಪೀಸು 2 ಕಲರಲ್ಲೂ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಲೈನಿಂಗು ಲಾಸ್ಟಲ್ಲಿ ಉಳಿಯುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೋಸ್ಕರ ನೋಡಿ ಲೈನಿಂಗು 4 ಫೋಲ್ಡಿಂಗ್ ತಗೊಳ್ತಿದ್ದೀನಿ. ಇದನ್ನು ಈಕ್ವಲಾಗಿ ಹಾಕ್ಕೊಂಡು ಇಲ್ಲಿ ಬಾಟಮಲ್ಲಿ ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನು ಇದು ಕಟ್ ಮಾಡಿ ತೆಗೆದುಬಿಡ್ತೀನಿ. ಸ್ಲೀವ್ಸಲ್ಲಿ ನೋಡಿ ಫಸ್ಟು ಲೆಂತ್ ತಗೊಳ್ತಿದ್ದೀನಿ. ಈ ಲೈನಿಂದ ತಗೊಳ್ತಿದ್ದೀನಿ. ಇದು ಮಾರ್ಜಿನ್ ಒಳಗಡೆ ಅರ್ಧ ಇಂಚು ಹೋಗುತ್ತಲ್ವ, ರೆಡಿ ಇಲ್ಲಿಂದ ಬರುತ್ತೆ. ಇಲ್ಲಿಂದ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ ಶೋಲ್ಡರ್ ಹತ್ರ, ಈ ಸ್ಟಿಚ್ಚಿಗೆ 1 ಮಾರ್ಕು, ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕು ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇದು ಈ ರೀತಿ ಎಳೆದಿಟ್ಕೊಂಡು ನೀಟಾಗಿ ಟೈಟಾಗಿ ವಿಡ್ತ್ ಎಷ್ಟು ಬೇಕು ಸ್ಲೀವ್ ರೌಂಡ್ ಅಂದ್ಬಿಟ್ಟು ಆ ಸ್ಟಿಚ್ ಹತ್ರಕ್ಕೆ 1 ಮಾರ್ಕು, ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 1 ಮಾರ್ಕು. ಇದು 1.5 ಇಂಚು ಆದರೂ ಬಿಟ್ಕೊಳ್ಬೋದು, 2 ಇಂಚಾದರೂ ಬಿಟ್ಕೊಳ್ಬೋದು. ನೋಡಿ ನಾನು ಇಷ್ಟು ಕ್ಲಾತನ್ನು ತಗೊಂಡಿದ್ದೀನಿ. ಇದು ಕಣ್ಣಲ್ಲೇ ಅಳತೆ ಗೊತ್ತಾಗುತ್ತೆ, ಏನು ಟೇಪ್ ಇಟ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಈಗ ಹಾಗೇ ಸ್ಲೀವ್ಸು ಶೇಪನ್ನು ತಗೊಳ್ಳೋಣ. ಈ ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿರೋದೆ. ಕರೆಕ್ಟಾಗಿ ಈ ರೀತಿ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚಿಗೆ 1 ಮಾರ್ಕು, ಮೇಲೆ ಅರ್ಧ ಇಂಚು ಬಿಟ್ಟು 1 ಮಾರ್ಕು ನೋಡಿ, ಇಲ್ಲಿ 1 ಮಾರ್ಕು ಮತ್ತು ಈ ರೀತಿ 1 ಮಾರ್ಕ್. ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಈ ಥರ ಪ್ಲಸ್ ಥರ ಶೇಪ್ ಬರುತ್ತೆ. ಈ ಶೇಪು ನಮಗೆ ರೆಡಿ. ಇನ್ನು ಇಲ್ಲಿಗೆ ಪ್ಯಾಚ್ ಕೊಡಬೇಕಾಗುತ್ತೆ. ನಾವು ಶೇಪನ್ನು ಇಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕಾಗುತ್ತೆ ನೋಡಿ, ಈ ಥರ ಶೇಪು. ಮತ್ತು ಇದಕ್ಕೆ ಇಲ್ಲಿ ನೋಡಿ 1 ಇಂಚಷ್ಟು ಕ್ಲಾತ್ ಬಿಟ್ಟು ಮುಂದಕ್ಕೆ ತಗೊಳ್ಬೇಕು ಶೇಪನ್ನು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೊಂದು 3/4 ಇಂಚು ಅಥವಾ 1 ಇಂಚಷ್ಟು ಈ ಕಡೆಗೇ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಶೇಪನ್ನು ನೋಡಿ. ಇಲ್ಲಿಂದ 1 ಇಂಚಷ್ಟು ಗ್ಯಾಪ್ ಇದೆ. ಸ್ಲೀವ್ಸು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇನ್ನು ಇಲ್ಲಿಗೆ ಕ್ಲಾತು ಶಾರ್ಟೇಜ್ ಆಗುತ್ತೆ, ಈ ಕ್ಲಾತನ್ನು ತೆಗೆದು ಇಲ್ಲಿ ಕೊಡಬೇಕಾಗುತ್ತೆ. ಈಗ ಇದನ್ನು ಕಟ್ ಮಾಡ್ತಿದ್ದೀನಿ. ಮಾರ್ಕ್ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡ್ತಿದ್ದೀನಿ. ಮಧ್ಯಕ್ಕೆ ಒಂದು ನ್ಯಾಚನ್ನು ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಗ್ರೀನ್ ಕಲರಲ್ಲಿ 2 ಲೇಯರು, ಸಿಮೆಂಟ್ ಕಲರಲ್ಲಿ 2 ಲೇಯರ್ ತೊಗೊಂಡಿದ್ದೀನಿ. ಇನ್ನೂ 2 ಲೇಯರು ಕೆಳಗಡೆನೇ ಇದೆ. ಇದು ಹೀಗೆ ಇರಬೇಕು, ಕೆಳಗಡೆ 2 ಲೇಯರ್ ಇರಬೇಕು. 2 ಲೇಯರ್ ಅಂದರೆ ನೋಡಿ 4 ಟೋಟಲಾಗಿ. ಇದು ಟೋಟಲಾಗಿ 2 ಲೇಯರ್ ಅಂದರೆ ಇದು ಟೋಟಲಾಗಿ ಗ್ರೀನ್ 2 ಸಿಮೆಂಟ್ 2 ಟೋಟಲಾಗಿ 4. ಇಷ್ಟನ್ನು ತೆಗೆದುಬಿಟ್ಟು ಶೇಪನ್ನು ಕಟ್ ಮಾಡ್ತಿದ್ದೀನಿ. ಶೇಪ್ ಕಟ್ ಮಾಡಿದಾಗ ನಮಗೆ ಈ ಥರ ಬರಬೇಕು. ಈ ಕ್ಲಾತ್ ಆಚೆ ವೇಸ್ಟ್ ಕ್ಲಾತ್ ಈ ರೀತಿ ಬರಬೇಕು. ಶೇಪು ನೋಡೋಕ್ಕೆ ನಮಗೆ ಈ ಶೇಪಲ್ಲಿ ಇರಬೇಕು. ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಒಂದು ನ್ಯಾಚ್ ಕೊಡ್ತಿದ್ದೀನಿ. ಇನ್ನು ರೆಡಿಗೆ ಇಲ್ಲೊಂದು ನ್ಯಾಚ್ ಕೊಡಬೇಕು. ಇಲ್ಲಿ ನ್ಯಾಚ್ ಕೊಡೋಕ್ಕೆ ಕ್ಲಾತ್ ಇಲ್ಲ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಈ ನ್ಯಾಚ್ಗೆ ನಾವು ಪೀಸು ಅಟ್ಯಾಚ್ ಮಾಡಬೇಕಾಗಿದೆ. ಇದರಲ್ಲಿ ಪ್ಯಾಚನ್ನು ತಗೊಳ್ತೀನಿ. ಈಗ ಇಲ್ಲಿ ತಗೊಳ್ತಿದ್ದೀನಿ. ಇಲ್ಲಿ ಉಳಿದ್ರೆ ಉಕ್ಸ್ ಪಟ್ಟಿಗೆ ಏನಕ್ಕಾದ್ರು ಸೊಂಟದ ಬೆಲ್ಟ್ಗೆ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ತಗೊಳ್ತೀನಿ ಮಧ್ಯದಲ್ಲಿ.
ನೋಡಿ ಇದು ಪ್ಯಾಚ್. ಇನ್ನು ಮೇನ್ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ನೆಕ್ಕು ಆಗಲೇ ಕಟ್ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಈಗಲೇ ಕಟ್ ಮಾಡ್ತೀನಿ ನೋಡಿ. ರೌಂಡ್ ನೆಕ್ಕು. ಈಗ ಮೇನ್ ಕ್ಲಾತಲ್ಲಿ ತಗೊಳ್ಳೋಣ. ಈ ಮೇನ್ ಕ್ಲಾತಲ್ಲಿ ಆರೋ ಮಾರ್ಕ್ ಬಂದಿದೆ ನೋಡಿ. ಈ ರೀತಿ ಒಂದು ಡಿಸೈನ್, ಆರೋ ಮಾರ್ಕ್ ಥರ ಡಿಸೈನ್ ಬಂದಿದೆ. ಇದು ನನಗೆ ಈ ಕಡೆ ಮೇಲೆಗೆ ನೋಡೋ ಥರ ಹಾಕ್ಕೊಳ್ತಿದ್ದೀನಿ ಡಿಸೈನು. ಈ ರೀತಿ ಡಿಸೈನ್ ಇದ್ದಾಗ ಯಾವ ಕಡೆ ನಮಗೆ ಬ್ಯಾಕು ಡೈರೆಕ್ಷನ್ ಇರಬೇಕು ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ. ಸ್ಲೀವ್ಸು ಅಷ್ಟೇ ಆಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಬ್ಯಾಕು ಮತ್ತು ಇಲ್ಲಿ ಫ್ರಂಟ್ ಹಾಕಿದ್ದೀನಿ. ಸ್ಲೀವ್ಸ್ಗೆ ಆ ಕಡೆ ಶಾರ್ಟೇಜ್ ಆಗುತ್ತಾ ಅಂತ ನೋಡ್ತೀನಿ ಒಂದ್ಸಲ ಕ್ಲಾತು. ಸ್ಲೀವ್ಸ್ಗೆ ಕ್ಲಾತು ಸೆಟ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಫ್ರಂಟ್ಗೆ ಡಿಸೈನ್ ಬರುತ್ತಲ್ಲ, ಅದು ಆಪೋಸಿಟ್ ಆದರೂ ಪರವಾಗಿಲ್ಲ. ಸ್ಲೀವ್ಸ್ಗೆ ಮತ್ತು ಬ್ಯಾಕ್ಗೆ ಡಿಸೈನು ಆಪೋಸಿಟು ಬರೋ ಥರ ಆಗಬಾರ್ದು, ಉಲ್ಟಾ ಪಲ್ಟಾ ಆಗಬಾರ್ದು. ಇದು ಸೆಂಟ್ರ್ ಯಾವುದು ಅನ್ನೋದು ಗೊತ್ತಾಗುತ್ತೆ, ಅದಕ್ಕೋಸ್ಕರ ಈ ರೀತಿ ಒಂದು ಮ್ಯಾಚನ್ನು ಹಾಕ್ಕೊಳ್ತಿದ್ದೀನಿ. ಬ್ಯಾಕು ಇದು ಬ್ಲೌಸ್ ಪೀಸು ಈ ರೀತಿ ಉದ್ದುದ್ದನೂ ಬರುತ್ತೆ, ಒಂದೊಂದ್ಸಲ ಅಡ್ಡಡ್ಡನೂ ಬರುತ್ತೆ ಡಿಸೈನ್ಗಳು. ಅದು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಾವು. ಯಾವ ಕಡೆಗೆ ನಮ್ಗೆ ಡಿಸೈನ್ ಬೇಕು, ಡೈರೆಕ್ಷನ್ ಯಾವ ಕಡೆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಇದರಲ್ಲಿ ಸ್ಲೀವ್ಸನ್ನು ತಗೊಳ್ಬೇಕು. ಇದು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದು ಸ್ಲೀವು ಮತ್ತು ಇನ್ನೊಂದು ನೋಡಿ ಈ ರೀತಿ ಎರಡೂ ಇದೇ ರೀತಿಯೇ ತಗೊಳ್ಬೇಕು. ಇದು ಫೋಲ್ಡಿಂಗು ಇನ್ನು ಈ ಕಡೆಗೆ ಹಾಕ್ಕೊಂಡ್ರೆ ನಮ್ಗೆ ಈ ಲಾಸ್ಟಲ್ಲಿ ಕ್ರಾಸ್ ಬೆಲ್ಟನ್ನು ತಗೊಳ್ಬೋದು. ಕ್ರಾಸ್ ಬೆಲ್ಟ್ ನೋಡಿ ಇಲ್ಲಿ ತಗೊಳ್ತಿದ್ದೀನಿ. ಸ್ಲೀವ್ ಈ ರೀತಿ ಹಾಕ್ಕೊಂಡು ಇದು ಒಂದು ಸ್ಲೀವು ಮತ್ತು ಇದು ಇನ್ನೊಂದು ಸ್ಲೀವು. ಇದು ಕ್ರಾಸ್ ಬೆಲ್ಟ್ ಮಾತ್ರ ಕಟ್ ಮಾಡಿ ತೆಗಿತಿದ್ದೀನಿ. ಇನ್ನು ಉಳಿದಿದ್ದಂಥ ಪೀಸನ್ನು ತೆಗಿತಾ ಇಲ್ಲ. ನಾನು ಸ್ಲೀವ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ತೆಗಿತೀನಿ. ಅದನ್ನು ಸ್ಲೀವ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಉಳಿದಿದ್ದನ್ನು ತೆಗೆದುಬಿಡ್ತೀನಿ. ಆಮೇಲೆ ಸ್ಲೀವ್ಗೆ ಪ್ಯಾಚು ಇದರಲ್ಲೇ ಇದೆ. ಈ ಬ್ಲೌಸು ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು, ಇದೊಂದು ಸ್ಲೀವು ಇದೊಂದು ಸ್ಲೀವು, ಇನ್ನೊಂದು
ಹುಕ್ಸ್ ಪಟ್ಟಿಗೆ ಕ್ಲಾತು. ಈ ಬ್ಲೌಸು ಕಂಪ್ಲೀಟ್ ಆಯಿತು. ಇನ್ನೊಂದು ಬ್ಲೌಸು ಕಟ್ ಮಾಡೋಣ ಹಾಗೇ. ಈ ಬ್ಲೌಸೂ ಅದೇ ರೀತಿಯೇ ನಮ್ಗೆ ಅಡ್ಡಡ್ಡನೇ ಸಿಗ್ತಾಯಿದೆ ನೋಡಿ. ಈ ರೀತಿಯೇ ಫೋಲ್ಡಿಂಗು ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಬ್ಯಾಕನ್ನು ಹಾಕ್ಕೊಂಡಿದ್ದಾದಮೇಲೆ ಇದರ ಆಪೋಸಿಟಲ್ಲಿ ಫ್ರಂಟನ್ನು ಹಾಕ್ಕೊಳ್ತಿದ್ದೀನಿ. ಇನ್ನು ಸ್ಲೀವು ಈ ಕಡೆಗೆ ಸಿಗುತ್ತೆ ನಮಗೆ ಕ್ಲಾತು. ಈಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಸ್ಲೀವನ್ನು ಆ ಕಡೆಗೆ ನಮಗೆ ಕ್ಲಾತ್ ಅಡ್ಜಸ್ಟ್ ಆಗುತ್ತೆ, ಅಲ್ಲಿ ಸ್ಲೀವನ್ನು ಕಟ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಮೇಲೆ ಜರುಗಿಸ್ಕೊಂಡು ಫ್ರಂಟನ್ನು ಈಗ ಒಂದ್ಸಲ ಸ್ಲೀವು ಸಿಗುತ್ತಾ, ಕ್ಲಾತು ಅಡ್ಜಸ್ಟ್ ಆಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಫಸ್ಟು. ನೋಡಿ ಈ ರೀತಿ ಫ್ರಂಟ್ ಇಲ್ಲಿ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ಗೆ ಉಳಿಯುತ್ತಾ ಕ್ಲಾತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಬೇಕು. ಉಳಿಯುತ್ತೆ, ಆರಾಮಾಗಿ ಆಗುತ್ತೆ ನೋಡಿ. ಇಲ್ಲೊಂದು ಸ್ಲೀವ್ ಬರುತ್ತೆ, ಇಲ್ಲೊಂದು ಸ್ಲೀವ್ ಬರುತ್ತೆ, ಮತ್ತು ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ. ಈಗ ಫ್ರಂಟ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಫ್ರಂಟ್ ಕಟ್ ಮಾಡಿದಾದಮೇಲೆ ಸ್ಲೀವ್ಸನ್ನು ಮತ್ತೆ ಅರೇಂಜ್ ಮಾಡ್ಕೊಳ್ಳೋಣ ನೀಟಾಗಿ. ಹಾಗೆಯೇ ಕ್ರಾಸ್ ಬೆಲ್ಟನ್ನು ಹಾಕ್ಕೊಳ್ಳೋಣ ನಮ್ಗೆ ಎಲ್ಲಿ ಬೇಕು ಅಂತ ನೋಡಿಕೊಂಡು. ಇದು ಫ್ರಂಟು ಈ ರೀತಿ ಓಪನ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ಕ್ರಾಸ್ ಬೆಲ್ಟು ಈ ಲಾಸ್ಟಲ್ಲಿ ತಗೊಳ್ತೀನಿ. ಇಲ್ಲಿ ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ ಪ್ಯಾಚಸ್ ಇದೆಯಲ್ಲ ಇದು. ಈಗ ನೋಡಿ ಸ್ಟ್ರೈಟಾಗಿ ಈ ಒಂದು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಲೀವು. ಇದು ಒಂದು ಸ್ಲೀವು. ಇದು ಕ್ರಾಸ್ ಬೆಲ್ಟು, ಇದು ಇನ್ನೊಂದು ಸ್ಲೀವ್. ಇನ್ನು ನಾನು ಇದು ಸ್ಯಾರಿ ಕಲರು ಪೈಪಿಂಗನ್ನು ಕೊಡ್ತೀನಿ. ಈ ಬ್ಲೌಸ್ ಪೀಸಲ್ಲಿ ಪೈಪಿಂಗ್ ಕೊಡ್ತಾ ಇಲ್ಲ ನಾನು, ನಾರ್ಮಲ್ ಪೈಪಿಂಗ್ ಕೊಡ್ತೀನಿ, ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ಯಾವ್ದು ಕೊಟ್ಟರು ನಾನು ಕ್ಲಾತ್ ಬೇರೆ ಕ್ಲಾತ್ ಹಾಕ್ತಿದ್ದೀನಿ. ಅದರಿಂದ ಇದರಲ್ಲಿ ನನ್ನ ಪೈಪಿಂಗ್ಗೆ ಕ್ಲಾತನ್ನು ಉಳಿಸ್ಕೊಂಡಿಲ್ಲ. ಎರಡು ಬ್ಲೌಸ್ ಪೀಸಲ್ಲೂ ಹಾಗೆ ಪೂಜೆ ಮಾಡಿ. ಇನ್ನು ಇದು ಹುಕ್ಸ್ ಪಟ್ಟಿಗೆ ಮತ್ತು ಇನ್ನೂ ಎರಡು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ತೊಗೊಳ್ಬೇಕಲ್ವ, ಅದಕ್ಕೋಸ್ಕರ ಇದು. ಮತ್ತು ನೋಡಿ ಇದು ಕಾಜಾ ಪಟ್ಟಿಗೆ ಕ್ಲಾತಿಗೆ ಇಡ್ತಾಯಿದ್ದೀನಿ. ಇದರಲ್ಲಿ ಎರಡು ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ನಿಮಗೆ ಏನು ಅರ್ಥ ಆಗಿಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.